ಶಿರೂರು ಗುಡ್ಡ ಕುಸಿತದ ಶೋಧ ಕಾರ್ಯಾಚರಣೆಯಲ್ಲಿ ಸೋಮವಾರ 2 ಮೂಳೆಗಳು ಪತ್ತೆಯಾಗಿದ್ದು, ಕಾಣೆಯಾದ ಜಗನ್ನಾಥ್ ಮತ್ತು ಲೋಕೇಶ್ ಅವುಗಳ ಮೂಳೆಗಳಾಗಿರಬಹುದಾ ಎಂಬ ಚರ್ಚೆ ಶುರುವಾಗಿದೆ. ಹೌದು, ಶಿರೂರು ಗುಡ್ಡ ಕುಸಿತದ ಭೀಕರ ದುರಂತದಲ್ಲಿ ಮೃತಪಟ್ಟ 11 ಮಂದಿಯ ಪೈಕಿ ಜಗನ್ನಾಥ್ ಮತ್ತು ಲೋಕೇಶ್ ಶವಗಳ ಪತ್ತೆಗಾಗಿ ತೀವ್ರ ಶೋಧ ಕಾರ್ಯಾಚರಣೆ ನಡೆದಿದೆ. ಕೆಲವು ದಿನಗಳ ಹಿಂದೆ ಕೇರಳದ ಲಾರಿ ಚಾಲಕ ಅರ್ಜುನ್ ಶವ ಪತ್ತೆಯಾದ ಬೆನ್ನಲ್ಲೇ ಶಿರೂರಿನ ಜಗನ್ನಾಥ್ ಮತ್ತು ಗೋಕರ್ಣದ ಲೋಕೇಶ್ ಶವದ ಹುಡುಕಾಟಕ್ಕೆ ಆಗ್ರಹ ಜಾಸ್ತಿಯಾಗಿತ್ತು. ಇವರಿಬ್ಬರ ಕುಟುಂಬಸ್ಥರು ಸೂಚಿಸಿದ ಸ್ಥಳದಲ್ಲೇ ಡ್ರೆಡ್ಜಿಂಗ್ ತಂಡ ಕಾರ್ಯಾಚರಣೆ ನಡೆಸುತ್ತಿದೆ. ಮೃತ ಲಕ್ಷ್ಮಣ್ ನಾಯ್ಕರ ಟೀ ಸ್ಟಾಲ್ ಸಿಕ್ಕ ಜಾಗದಲ್ಲಿ ಡ್ರೆಡ್ಜಿಂಗ್ ಮಾಡಿದಾಗ ಟೀ ಸ್ಟಾಲ್ನ ಶೀಟ್, ಕಬ್ಬಿಣದ ಎಂಗಲ್ಪಟ್ಟಿ, ಪಾತ್ರೆ ಸೇರಿದಂತೆ ಗೃಹ ಬಳಕೆ ಸಾಮಗ್ರಿಗಳು ಪತ್ತೆಯಾಗಿದ್ದವು. ಅಲ್ಲದೆ ಟೀ ಸ್ಟಾಲ್ ಪಕ್ಕದಲ್ಲಿದ್ದ ಆಲದ ಮರವನ್ನ ಕೂಡ ಮೇಲಕ್ಕೆತ್ತಲಾಗಿದೆ. ಆ ಭಾಗದಲ್ಲಿ ಡ್ರೆಡ್ಜಿಂಗ್ ಮಾಡಿದಾಗ 2 ಮೂಳೆಗಳು ಪತ್ತೆಯಾಗಿವೆ. ಈ ಮೂಳೆಗಳು ಯಾವುದಾದರೂ ಪ್ರಾಣಿಗಳ ಮೂಳೆಗಳಾಗಿರಬಹುದಾ ಎಂಬ ಶಂಕೆ ಆರಂಭದಲ್ಲಿ ವ್ಯಕ್ತವಾಗಿತ್ತು. ಆದರೆ ಇದನ್ನ ಪರಿಶೀಲಿಸಿದ ಅಂಕೋಲಾ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ಅವರು ಇದು ಮನುಷ್ಯರ ಮೂಳೆಯೇ ಎಂದು ದೃಢಪಡಿಸಿದ್ದಾರೆ. ಒಂದು ಕೈ ಮೂಳೆ, ಇನ್ನೊಂದು ಎದೆಭಾಗದ ಮೂಳೆ ಎಂದು ಹೇಳಲಾಗಿದೆ. ಹಾಗಾಗಿ ಈ ಮೂಳೆಗಳು ಕಾಣೆಯಾದ ಜಗನ್ನಾಥ್ ಅಥವಾ ಲೋಕೇಶ್ನದು ಆಗಿರಬಹುದು ಎಂದು ಹೇಳಲಾಗುತ್ತಿದೆ. ಈ ಮೂಳೆಗಳ ಪರೀಕ್ಷೆಗಾಗಿ ಫಾರೆನ್ಸಿಕ್ ಲ್ಯಾಬ್ಗೆ ಕಳುಹಿಸಲಾಗಿದೆ. ಈ ವರದಿ ಬಂದ ಬಳಿಕ ಈ ಮೂಳೆ ಯಾರದ್ದು ಎಂಬುದು ದೃಢಪಡಲಿದೆ. ಅಲ್ಲಿಯವರೆಗೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಶಾಸಕರಾದ ಕಾರವಾರ ಶಾಸಕರು ಸತೀಶ್ ಅವರು ಈಗ ನಾನು ವಿನೋದ್ ವಿಷ್ಣು ನಾಯ್ಕ ಲೋಕೇಶನ ಅಣ್ಣ ಇವರ ನಾಪತ್ತೆಯಾಗಿ 2 ತಿಂಗಳ ಮೇಲೆ ಆಯಿತು. ಈಗ ಸತೀಶ್ ಅವರು ಶ್ರಮಪಟ್ಟು ಈಗ ಡ್ರೆಜ್ಜರ್ ಮಷೀನು ಅದೆಲ್ಲ ತಂದು ಎಲ್ಲ ನಮ್ಗೆ ಅನುಕೂಲ ಆಗೋ ರೀತಿ ಏನಾದರೂ ಮಾಡಿ ಹುಡುಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ನಮ್ಮ ಈಗ ಇದು ಈಗ ಯಾವುದಂದರೆ ಕ್ಷೇತ್ರ ನಾವು ಇಲ್ಲಿಂದ ಅಲ್ಲ ಬರೀ ಆ್ಯಕ್ಚುಲಿ ಅಂದರೆ ನಮ್ಮದಲ್ಲಿ ಕುಮಟಾ ಹೊನ್ನೂರು ಕ್ಷೇತ್ರ ನಮ್ಮದಾಗ್ತದೆ. ನಮ್ಮ ಅಲ್ಲಿ ಅಂದರೆ ದಿನಕರ್ ಶೆಟ್ಟಿ ಅವರು ಬರಬೇಕಿತ್ತು. ಅವರು ನಮ್ಗೆ ಯಾವುದೇ ರೀತಿಯಿಂದ ನಮಗೆ ಇದು ಸ್ಪಂದನೆ ಕೊಡ್ತಾ ಇಲ್ಲ. ಆಗ ನಮ್ಮ ಇವರು ಸತೀಶ್ ಅವರು ನಮಗೆ ತುಂಬಾ ಆದಷ್ಟು ನಮಗೆ ಯಾವ ರೀತಿ ಬೇಕು ಹಾಗೆ ನಮಗೆ ಕೆಲಸ ಮಾಡಿಸ್ಕೊಂಡು ಮಾಡಿ ಹುಡುಕೊಡ್ಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಮುಂದೆ ಆ ಪ್ರಯತ್ನ ನಮಗೂ ಫಲ ಸಿಗಲಿ ಅಂತ ನಾನು ಮಾಡ್ತೀನಿ. प्लास्टिक नहीं है, ये प्लास्टिक बुट्टी था ना एक ऐसा उल्टा करो अच्छा रहेगा वो ठीक है. अच्छा ಬರಕಿರ್ತದೆ ಡಿಪಾರ್ಟ್ಮೆಂಟ್ होता काय गणपत्री ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ.